ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಫೈರಿಂಗ್ ಆಗಿರುವುದು, ಹೋಟೆಲ್ನ ಮುಖ್ಯ ದ್ವಾರದಲ್ಲೇ ಗುಂಡಿನ ದಾಳಿ ನಡೆದಿರುವುದು. ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಫೈರಿಂಗ್ ಆಗಿದೆ. ಹೋಟೆಲ್ನ ಮುಖ್ಯ ದ್ವಾರದಲ್ಲೇ ಗುಂಡಿನ ದಾಳಿ ನಡೆದಿರೋದು. ವಾಷಿಂಗ್ಟನ್ನಲ್ಲಿರೋ ಹಿಲ್ಟನ್ ಹೋಟೆಲ್ನಲ್ಲಿ ಘಟನೆಯಾಗಿರೋದು. ಮೆಟಲ್ ಡಿಟೆಕ್ಟರ್ ಬಳಿ ಬರ್ತಾ ಇದ್ದಂತೆ ಫೈರಿಂಗ್ ಆಗಿರೋದು. ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆದಿದೆ. ದಾಳಿಯ ವೇಳೆ ಮುಖ್ಯ ದ್ವಾರದ ಗಾಜು ಪುಡಿ ಪುಡಿಯಾಗಿದೆ. ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಫೈರಿಂಗ್ ನಡೆದಿರೋದು. ಸದ್ಯ ಮುಖ್ಯ ದ್ವಾರದಲ್ಲಿ ಮೆಟಲ್ ಡಿಟೆಕ್ಟರ್ ಬಳಿ ಬರ್ತಾ ಇದ್ದಂತೆ, ನಿಮಗೆ ಗೊತ್ತಿರೋ ಹಾಗೆ ಮೆಟಲ್ ಡಿಟೆಕ್ಟರ್ ಅಂತ ಹೇಳಿದ್ರೆ ಯಾವುದಾದ್ರೂ ಸ್ಫೋಟಕ ವಸ್ತುಗಳು ಅಥವಾ ಮಾರಕಾಸ್ತ್ರಗಳು ಏನಾದರೂ ಇದ್ರೆ ಸೌಂಡ್ ಅಥವಾ ಬೀಪ್ ಸೌಂಡ್ ಮಾಡೋದ್ರ ಮೂಲಕ ಎಚ್ಚರಿಕೆಯನ್ನ ನೀಡುತ್ತೆ. ಅವರು ಬರ್ತಾ ಇದ್ದ ಸಂದರ್ಭದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ರೀತಿ ಅಮೆರಿಕದ ರಾಜಕೀಯ ವಲಯದಲ್ಲೂ ಕೂಡ ಈಗ ಬೆಚ್ಚಿ ಬೀಳುವಂತಹ ಒಂದರ ಮೇಲೊಂದರಂತೆ ಸರಣಿ ಈ ಅವಘಡಗಳು ಸಂಭವಿಸ್ತಾ ಇರೋದು ಕೂಡ ಅಮೆರಿಕ ಕೆಲ ನಾಯಕರ ನಿದ್ದೆಗೆಡಿಸುವಂತೆ ಮಾಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸಿದ್ದ ವೈಟ್ ಹೌಸ್ ಕರೆಸ್ಪಾಂಡೆನ್ಸ್ ಡಿನ್ನರ್ ಕಾರ್ಯಕ್ರಮದ ವೇಳೆ ಘಟನೆ ನಡೆದಿರೋದು ಅಕ್ಷರಶಃ ನಡುಗುವಂತೆ ಮಾಡ್ತಾ ಇದೆ. ಫೈರಿಂಗ್ ಆಗಿರುವ ದೃಶ್ಯ ಸದ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭದ್ರತಾ ಸಿಬ್ಬಂದಿಯನ್ನ ತಳ್ಳಿ ಓಡಿದಾನೆ ದಾಳಿಕೋರ. ಈಗಾಗಲೇ ದಾಳಿಕೋರನ ವಶಕ್ಕೆ ಪಡ್ಕೊಂಡಿರುವಂತಹ ಭದ್ರತಾ ಸೇನೆ. ಆತನಿಗೆ ಭಯವಾಗಿದೆ, ಸಿಕ್ಕಿ ಬೀಳ್ತೀನಿ ಅಂತ. ಬಟ್ ಮೆಂಟಲಿ ಜೊತೆಗೆ ಕೆಲವೊಂದಷ್ಟು ಪ್ರಿಪರೇಷನ್ ಅನ್ನ ಮೊದಲೇ ಮಾಡಿಕೊಂಡು ಬಂದಿದ್ದ ಅಂತ ಅನಿಸತ್ತೆ. ದೃಶ್ಯದಲ್ಲಿ ಭಾವಚಿತ್ರವನ್ನ ಗಮನಿಸ್ತಿದ್ದೀರಾ. ಈತನೇ ಆ ದಾಳಿಕೋರ. ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆ ನಡೀತಾ ಇದೆ. ಆತನಿಗಿದ್ದಂತಹ ಯಾವ ಕೋಪ ಈಗ ಫೈರಿಂಗ್ಗೆ ಕಾರಣವಾಯಿತು? ಜೊತೆಗೆ ಈತರ ಹಿಂದೆ ಇರುವಂತಹ ಕಿಂಗ್ ಪಿನ್ ಯಾರು, ಯಾವ ರಾಷ್ಟ್ರದವನು, ಯಾವ ಕಾರಣಕ್ಕೆ ಬಂದಿದ್ದ, ಪ್ರೀ ಪ್ಲಾನ್ ಅನ್ನ ಎಷ್ಟು ದಿನದಿಂದ ಮಾಡ್ತಾ ಇದ್ದ, ಅಥವಾ ಅಷ್ಟೊಂದು ಬಿಗಿ ಭದ್ರತೆ ಇದ್ರೂ ಕೂಡ ಆತ ಆ ಹೋಟೆಲ್ನ ಒಳಗೆ ನುಸುಳಿದ್ ಹೇಗೆ, ಎಲ್ಲದರ ಕುರಿತಾಗಿ ಸದ್ಯ ವಿಚಾರಣೆ ನಡೀತಾ ಇದೆ. ಒಂದಷ್ಟು ಶಂಕೆ ಇದೆ. ಈ ಎಲ್ಲ ಘಟನೆಯನ್ನ ಈತ ಒಬ್ಬನೇ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಹೋಟೆಲ್ನ ಮುಖ್ಯ ದ್ವಾರದಲ್ಲಿ ಗುಂಡಿನ ದಾಳಿ ನಡೆದು ಹೋಟೆಲ್ನ ಮುಖ್ಯ ದ್ವಾರ ಪುಡಿ ಪುಡಿ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಭಯಾನಕವಾಗಿತ್ತು ಆ ದಾಳಿ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟಲ್ ಡಿಟೆಕ್ಟರ್ ಬಳಿ ಬರ್ತಾ ಇದ್ದಂತೆ ಫೈರಿಂಗ್ ಆಗಿದೆ. ಆತ ಅಲ್ಲಿಂದ ಕಾಲ್ಕಿತ್ತಿರೋದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಓಡೋಡಿ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇಷ್ಟಾದ್ರೂ ಕೂಡ ಅಲ್ಲಿನ ಭದ್ರತಾ ಸಿಬ್ಬಂದಿಯ ಪಡೆಗೆ ಸಿಕ್ಕಿ ಬಿದ್ದಿದ್ದಾನೆ, ಅರೆಸ್ಟ್ ಆಗಿದ್ದಾನೆ. ಜೊತೆಗೆ ಎಂಕ್ವೈರಿ ನಡೀತಾ ಇದೆ. ಸದ್ಯ ಯಾವುದೇ ಗಾಯಗಳಾಗಿಲ್ಲ. ಪ್ರಾಣಾಪಾಯದಿಂದಲೂ ಕೂಡ ಅಲ್ಲಿ ನೆರೆದಿದ್ದಂತಹ ಔತಣಕೂಟಕ್ಕೆ ಬಂದಿದ್ದಂತಹ ಕೆಲ ಸೆಲೆಬ್ರಿಟಿಗಳು, ನಾಯಕರು, ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈ ಅಪಾಯದಿಂದ ಪಾರಾಗಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.